Hi, welcome to Gen Z YouTube channel. ಕಬಳಿಸಿ ರಾಜನಾದನು. ಸೀತೆಯ ಅಪಹರಣ. ರಾಮಾಯಣದಲ್ಲಿ ಪ್ರಮುಖ ಘಟನೆ ಎಂದರೆ ರಾವಣನು ಸೀತಾ ಅವರನ್ನು ಅಪಹರಿಸಿದ ಘಟನೆ. ರಾಮ ಮತ್ತು ಸೀತಾ ಅರಣ್ಯದಲ್ಲಿ ವಾಸಿಸುತ್ತಿದ್ದಾಗ ರಾವಣನು ಮಾರೀಚನ ರೂಪದಲ್ಲಿ ಮಾರೀಚನನ್ನು ಕಳುಹಿಸಿ ರಾಮನನ್ನು ದೂರ ಕರೆದನು. ನಂತರ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕೊಂಡೊಯ್ದನು. ರಾಮ-ರಾವಣ ಯುದ್ಧ. ಸೀತೆಯನ್ನು ಮರಳಿ ಪಡೆಯಲು ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಹನುಮಾನ್ ಹಾಗೂ ವಾನರ ಸೇನೆಯೊಂದಿಗೆ ಲಂಕೆಯ ಮೇಲೆ ದಾಳಿ ಮಾಡಿದನು. ಇದನ್ನು ರಾಮ-ರಾವಣ ಯುದ್ಧ ಎಂದು ಕರೆಯುತ್ತಾರೆ. ಯುದ್ಧದಲ್ಲಿ ರಾವಣನ ಸಹೋದರ ಕುಂಭಕರ್ಣ ಮತ್ತು ಮಗ ಇಂದ್ರಜಿತ್ ಸಹ ಯುದ್ಧ ಮಾಡಿದರು. ಅವರು ಬಹಳ ಶಕ್ತಿಶಾಲಿ ಯೋಧರೂ ಆಗಿದ್ದರೂ ಕೊನೆಗೆ ರಾಮನ ಸೇನೆಯಿಂದ ಸೋತರು. ರಾವಣನ ಅಂತ್ಯ. ಕೊನೆಗೆ ರಾಮ ಮತ್ತು ರಾವಣ ನಡುವೆ ಭಾರೀ ಯುದ್ಧಗಡೆಯಿತು. ಅನೇಕ ದಿನಗಳ ಯುದ್ಧದ ನಂತರ ರಾಮನು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ರಾವಣನನ್ನು ಸಂಹರಿಸಿದನು. ಈ ಘಟನೆಯಿಂದ ದುಷ್ಟತನದ ಮೇಲೆ ಧರ್ಮದ ಜಯವಾಯಿತು ಎಂದು ಹಿಂದೂ ಸಂಪ್ರದಾಯ ಹೇಳುತ್ತದೆ. ರಾವಣನ ವ್ಯಕ್ತಿತ್ವ. ರಾವಣನು ಕೇವಲ ದುಷ್ಟನಾಗಿರಲಿಲ್ಲ. ಅವನು ಮಹಾಪಂಡಿತ, ಮಹಾಸಂಗೀತಗಾರ ಮತ್ತು ಮಹಾಯೋಧನಾಗಿದ್ದನು. ಆದರೆ ಅವನ ಅಹಂಕಾರ ಮತ್ತು ಲಾಲಸೆ ಅವನ ನಾಶಕ್ಕೆ ಕಾರಣವಾಯಿತು. ನೈತಿಕ ಪಾಠ. ರಾವಣನ ಕಥೆಯಿಂದ ನಾವು ಒಂದು ದೊಡ್ಡ ಪಾಠ ಕಲಿಯುತ್ತೇವೆ. ಅಹಂಕಾರ ಮತ್ತು ದುರಾಸೆ ಎಷ್ಟು ಶಕ್ತಿಶಾಲಿಯಾದವರನ್ನೂ ನಾಶ ಮಾಡಬಹುದು. ಆದರೆ ಜ್ಞಾನ, ಶಕ್ತಿ ಮತ್ತು ಭಕ್ತಿ ಇದ್ದರೂ ಧರ್ಮದ ಮಾರ್ಗವನ್ನು ತಪ್ಪಬಾರದು ಎಂಬ ಸಂದೇಶವು ಈ ಕಥೆ ನೀಡುತ್ತದೆ.